ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ. ಕನ್ನಡ ಬಿಸ್ನೆಸ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದು ಸರಿಯಾದ ನಿಮಗೆ ಗೈಡ್ಲೈನ್ಸ್ ಅದ್ರ ಬಗ್ಗೆ ಸಿಗ್ತಿಲ್ಲ ಅಂತಂದರೆ ಯೋಚನೆ ಮಾಡಬೇಕಾಗಿಲ್ಲ. ನಮ್ಮ ಬಿಸ್ನೆಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಿನನಿತ್ಯ ಒಳ್ಳೊಳ್ಳೆ ಬಿಸ್ನೆಸ್ ಐಡಿಯಾಗಳನ್ನು ನಾನು ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ಬಿಡೋಣ. ಏನಪ್ಪ ಅಂದರೆ ಮ್ಯಾನ್ ಆಫ್ ದ ಬಿಸ್ನೆಸ್ ಮ್ಯಾನ್ ಅಂತಲೇ ಕರೀತಾರೆ ರತನ್ ಟಾಟಾ ಅವರು. ಇತ್ತೀಚೆಗಷ್ಟೇ ಅವರು ನಿಧನರಾಗ್ತಾರೆ. ಅವರಿಗೆ ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ಬಿಡೋಣ. ಒಂದು ವಸ್ತುವಿನ ಬೆಲೆ ಹೇಗೆ ಹೆಚ್ಚಾಗುತ್ತೆ, ಯಾವ ರೀತಿ ಅದನ್ನು ನಾವು ಯೂಸ್ ಮಾಡಬೇಕು, ಯಾವ ರೀತಿ ನಾವು ಯೋಚನೆ ಮಾಡಬೇಕು ಅನ್ನೋದು ರತನ್ ಟಾಟಾ ಅವರು ಒಂದು ಎಕ್ಸಾಂಪಲ್ನ ಹೇಳ್ತಾರೆ. 20 ಲೀಟರ್ ನೀರಿನ ಬೆಲೆ, ಒಂದು ಕ್ಯಾನ್ ನೀರಿನ ಬೆಲೆ 20 ರುಪೀಸ್ ಆಗಿರುತ್ತೆ, 15 ರುಪೀಸ್. ಅದೇ ಒಂದು 1 ಲೀಟರ್ ನೀರಿನ ಬೆಲೆ 20 ರುಪೀಸ್ ಸಿಗುತ್ತದೆ. ಅದನ್ನು ನಾವು ಯೋಚನೆ ಮಾಡೋ ರೀತಿ, ನಾವು ಯಾವ ರೀತಿನ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡಿದ್ರೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಾವು ಬಿಸ್ನೆಸ್ನ ಯಾವುದನ್ನು ಮಾಡಿದ್ರೆ ನಾವು ಹೆಚ್ಚಿನ ಆದಾಯನ ಪಡ್ಕೊಬೋದು ಅನ್ನೋದನ್ನು ಯೋಚನೆ ಮಾಡಿ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನಾನು ವಾಯ್ಸು ಸರಿ ಇಲ್ಲದ ಕಾರಣವಾಗಿ ನಾನು ಸರಿಯಾಗಿ ವಾಯ್ಸು ಬರ್ತಿಲ್ಲ. ಸೊ ನೆಕ್ಸ್ಟ್ ವೀಡಿಯೋಲಿ ಬೇರೆ ಟಾಪಿಕ್ ಜೊತೆಗೆ ನಾನು ಬರ್ತೀನಿ. ನೆಕ್ಸ್ಟ್ ವೀಡಿಯೋಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.